ದಕ್ಷಿಣ ಕನ್ನಡದಲ್ಲಿ ವರುಣನ ಆರ್ಭಟ, ಉತ್ತರ ಕನ್ನಡದಲ್ಲಿ ರಣಮಳೆ ಆಗ್ತಾ ಇದೆ. ಉಡುಪಿಯಲ್ಲಿ ನಿಲ್ಲದ ರಗಳೆ, ಚಿಕ್ಕಮಗಳೂರಿನಲ್ಲಿ ಕಡಿಮೆಯಾಗಿಲ್ಲ ಮಳೆಯ ಆರ್ಭಟ, ಶಿವಮೊಗ್ಗದಲ್ಲಿ ತುಂಬಿದೆ ಜಲಾಶಯ, ಹಾಸನ ಜಿಲ್ಲೆಯಲ್ಲಿ ಗುಡ್ಡ ಕುಸಿತ ಆಗ್ತಾ ಇದೆ. ಆ ಭಯ ಕೂಡ ಜನರಿಗೆ ಕಾಡ್ತಾ ಇದೆ. ಮಡಿಕೇರಿ, ಮೈಸೂರು ಜಿಲ್ಲೆಯಲ್ಲೂ ಕೂಡ ಮಳೆಯ ಆರ್ಭಟ ಮುಂದುವರೆದಿದೆ. ಚಿಕ್ಕೋಡಿ, ಬೆಳಗಾವಿಯಲ್ಲಿ ವರುಣನ ಅಬ್ಬರಕ್ಕೆ ಜನರು ತತ್ತರಿಸಿ ಹೋಗಿದ್ದಾರೆ. ಬೀದರ್, ಬಳ್ಳಾರಿಯಲ್ಲೂ ಕೂಡ ಮುಂಗಾರು ಮಳೆ ಜೋರಾಗಿದೆ. ಮೇ ಎಂಡಲ್ಲೇ ಈ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಮಳೆ ಆಗಬಹುದು ಅಂತ ಹೇಳಿ ಊಹೆನೂ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಮಳೆ ಆಗ್ತಾ ಇದೆ. ಈಗಾಗಲೇ ದಾಖಲೆ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಇತಿಹಾಸವನ್ನ ನಾವು ಮೆಲುಕಿ ನೋಡ್ಕೊಳ್ತಾ ಹೋಗೋದಾದ್ರೆ ಅತಿ ಹೆಚ್ಚು ಮಳೆ ಆಗ್ತಾ ಇದೆ ಈ ವರ್ಷ ಅಂತ ಹೇಳಿ ಹವಾಮಾನ ಇಲಾಖೆ ಕೂಡ ಮುನ್ಸೂಚನೆ ಕೂಡ ಕೊಟ್ಟಿದೆ. ಮನೆಗೆ ನೋಡಿ, ಮನೆಗೆ ಯಾವ ರೀತಿಯಾಗಿ ಮಳೆಯ ನೀರು ನುಗ್ಗಿದೆ ಅಂತ ಹೇಳಿ. ಆದರೆ ನಮ್ಮ ಉಸ್ತುವಾರಿ ಸಚಿವರು ಏನು ಮಾಡ್ತಾ ಇದ್ದಾರೆ? ಯಾರೂ ಕೂಡ ಉಸ್ತುವಾರಿ ಸಚಿವರು ಸ್ಥಳಕ್ಕೆ ಭೇಟಿ ಕೊಡ್ತಾ ಇಲ್ಲ. ಹಾನಿಗೆ ಒಳಗಾದಂತಹ ಪ್ರದೇಶಗಳಿಗೆ ಭೇಟಿ ಕೊಡ್ತಾ ಇಲ್ಲ.